ಸ್ನೇಹಿತರೆ ನಮಸ್ತೆ. ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಗೆಳೆಯರೇ, ರಾಜ್ಯದಲ್ಲಿ ಬಹುನಿರೀಕ್ಷಿತ ಸಚಿವ ಸಂಪುಟ ವಿಸ್ತರಣೆ ಮುಗಿದಿದೆ. ಒಂದು ಸ್ಥಾನ ಹೊರತುಪಡಿಸಿ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಪೂರ್ಣ ಭರ್ತಿಯಾಗಿದೆ. ಅದರ ಬೆನ್ನಿಗೆ ಮಂತ್ರಿಗಿರಿ ವಂಚಿತ ಪ್ರಭಾವಿ ಶಾಸಕರ ರೋಷಾಗ್ನಿ ಬಗ್ಗೆಂದಿದೆ. ಜಿಲ್ಲೆಯಲ್ಲೂ ಮಹಾಕಾಳಗಕ್ಕೆ ಮುನ್ನುಡಿ ಬರೆಯುವ ಸೇಡಿನ ಕಿಚ್ಚು ದಗದಗಿಸಿದೆ. ಭಿನ್ನಮತದ ಬೀಜ ಬಿದ್ದಿದೆ. ಈ ಬೀಜ ಮೊಳಕೆಯೊಡೆದು ಬೃಹತ್ತಾಗಿ ಬೆಳೆದು ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮಾರಕವಾಗುವ ಹಂತ ಮುಟ್ಟುವ ಸಾಧ್ಯತೆ ಗೋಚರಿಸಿದೆ. ಈ ಮಾತನ್ನು ಉತ್ಪ್ರೇಕ್ಷೆ ಎಂದುಕೊಳ್ಳಬೇಡಿ. ಇದು ಸಚಿವ ಸ್ಥಾನ ವಂಚಿತರ ಹೃದಯ ಸಮುದ್ರ ಕಲಕಿ ಒತ್ತಿಕೊಂಡಿರುವ ದ್ವೇಷದ ಬೆಂಕಿ. ಈ ಬಾರಿ ಮಂತ್ರಿಗಿರಿ ಸಿಗದವರು ಮೌನವಾಗುಳಿಯುತ್ತಾರೆ ಎಂಬುದು ಕನಸಿನ ಮಾತು. ಏಕೆಂದರೆ ಈ ಸಲ ಮಂತ್ರಿಮಂಡಲ ವಿಸ್ತರಣೆಯಲ್ಲಿ ದೊಡ್ಡ ನಾಯಕರ ತೆರೆಮರೆ ಸೇಡಿನ ಆಟ ನಡೆದಿದೆ. ತಮಗಾಗದ ಶಾಸಕರಿಗೆ ಸಚಿವ ಸ್ಥಾನ ತಪ್ಪಿಸುವ, ಅವರನ್ನು ರಾಜಕೀಯವಾಗಿ ಮುಗಿಸಿ ಕೇಲ್ ಖತಮ್ ಮಾಡುವ ಜಿದ್ದಿನ ಆಟ ಅದು. ಹೀಗಾಗಿಯೇ ಈ ಸಲ ನೊಂದ ಶಾಸಕರು ಸುಮ್ಮನಿರಲಾರರು. ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು ತಕ್ಷಣಕ್ಕೆ ಬಂಡಾಯ ಶಮನಗೊಳಿಸಬಹುದು. ಆದರೆ ಅದು ಬೂದಿ ಮುಚ್ಚಿದ ಕೆಂಡವಾಗಿಯೇ ಜೀವಂತ ಉಳಿದು 2028ರ ಚುನಾವಣೆ ಹತ್ತಿರವಾದಂತೆ ಜ್ವಾಲಾಗ್ನಿ ಒತ್ತಿಕೊಂಡು ಭಿನ್ನಮತ ಬೀದಿ ಕಾಳಗ ಏರ್ಪಟ್ಟು ಮಹಾಪಕ್ಷಾಂತರವೊಂದಕ್ಕೆ ಕಾರಣವಾಗುವಂತೆ ತೋರುತ್ತಿದೆ. ನಿಮಗೆ ಅಚ್ಚರಿಯಾಗಬಹುದು. 15ಕ್ಕೂ ಹೆಚ್ಚು ಪ್ರಭಾವಿ ಶಾಸಕರು ಸಚಿವ ಸ್ಥಾನ ಸಿಗದಿದ್ದಕ್ಕೆ ಕ್ರುದ್ಧರಾಗಿದ್ದಾರೆ. 3ಕ್ಕೂ ಹೆಚ್ಚು ಸಲ ಗೆದ್ದು ಶಾಸಕರಾದ 20 ಹಿರಿಯ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ತಮ್ಮ ಶಕ್ತಿ ಏನು ಎಂಬುದನ್ನು ಅಡ್ಡಗಾಲು ಹಾಕಿದ ನಾಯಕರಿಗೆ ತೋರಿಸುವ ಶಪಥ ಮಾಡಿದ್ದಾರೆ. ಇದಕ್ಕಿಂತ ಶಾಕಿಂಗ್ ಸಂಗತಿ ಎಂದರೆ, ತಾವು ಸೂಚಿಸಿದವರಿಗೆ ಸಚಿವ ಸ್ಥಾನ ನೀಡದ ಬಗ್ಗೆ ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿದ್ದು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಗೈರು ಹಾಜರಾಗುವ ಮೂಲಕ ಮುಂದಿನ ದಿನಗಳಲ್ಲಿ ಸಿಡಿದೇಳುವ ಸೂಚನೆ ಕೊಟ್ಟಿದ್ದಾರೆ. ಸಂಪುಟ ವಿಸ್ತರಣೆ ನಂತರ ಕಾಂಗ್ರೆಸ್ನಲ್ಲಿ ನಿಜಕ್ಕೂ ಏನಾಗುತ್ತಿದೆ? ರೊಚ್ಚಿಗೆದ್ದಿರುವ ಮಂತ್ರಿಗಿರಿ ವಂಚಿತ ಘಟಾನುಘಟಿ ಶಾಸಕರು ಯಾರು? ಈ ಪ್ರಭಾವಿ ಶಾಸಕರನ್ನು ರಾಜಕೀಯವಾಗಿ ಮುಗಿಸಲು ತೆರೆಮರೆ ಆಟ ಆಡಿದ ನಾಯಕರು ಯಾರು? ಕಾಂಗ್ರೆಸ್ನಲ್ಲಿದ್ದರೆ ನಮಗೆ ಉಳಿಗಾಲವಿಲ್ಲ ಎಂಬ ನಿರಾಸೆಯಲ್ಲಿ ಪಕ್ಷ ತೊರೆಯಲು ನಿರ್ಧರಿಸಿರುವ ಹಿರಿಯ ಶಾಸಕರು ಯಾರ್ಯಾರು? ಅಂತಿಮವಾಗಿ ಕೆರಳಿ ಕೆಂಡವಾಗಿರುವ ಸಿದ್ದು ತಮ್ಮ ವಿಶ್ವರೂಪ ತೋರಿಸಲು ಹೊರಟೇ ಬಿಡುತ್ತಾರಾ? ಎಲ್ಲವನ್ನೂ ವಿಸ್ತೃತವಾಗಿ ಹೇಳುತ್ತೇನೆ. ಸ್ಕಿಪ್ ಮಾಡದೆ ಕೊನೆಯವರೆಗೂ ಈ ವಿಡಿಯೋ ನೋಡಿ. ಅದಕ್ಕೂ ಮುನ್ನ ತಮ್ಮಲ್ಲೊಂದು ಮನವಿ, ನೀವು ನೀತಿ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಮಾಡಿ, ನಮ್ಮನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ಸ್ನೇಹಿತರೆ, ಡಿಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆಯಲ್ಲಿ ಜಾತಿವಾರು, ಜಿಲ್ಲಾವಾರು ಪ್ರಾತಿನಿಧ್ಯದಲ್ಲಿ ಸಮತೋಲನ ಕಾಪಾಡಿಕೊಳ್ಳಲು ನಿಜಕ್ಕೂ ಪ್ರಯತ್ನಿಸಲಾಗಿದೆ. ಸಾಮಾಜಿಕ ನ್ಯಾಯದ ಅನುಸಾರವೇ ಪ್ರಾತಿನಿಧ್ಯ ಕಲ್ಪಿಸಲಾಗಿದೆ. ಅಹಿಂದ ಸಮುದಾಯಗಳಿಗೆ 50% ಅಂದರೆ 18 ಸಚಿವ ಸ್ಥಾನಗಳನ್ನು ನೀಡಿರುವುದೇ ಇದಕ್ಕೆ ಸಾಕ್ಷಿ. ಆದರೆ ಮಂತ್ರಿಗಿರಿ ಫೈಟ್ನಲ್ಲಿ ಹಿರಿಯ ಶಾಸಕರಾಗಿದ್ದರೂ ನಮಗೆ ಅನ್ಯಾಯ ಮಾಡಲಾಗಿದೆ. ಪಕ್ಷದಲ್ಲೇ ಇರುವ ವಿರೋಧಿ ನಾಯಕರು ದ್ವೇಷದ ಕಾರಣಕ್ಕೆ ನಮ್ಮ ಸಂಪುಟ ಸೇರ್ಪಡೆಗೆ ಅಡ್ಡಗಾಲು ಹಾಕಿದ್ದಾರೆ. ಹೀಗಾಗಿ ನಮಗೆ ಸಿಗಬೇಕಾದ ಅವಕಾಶ ತಪ್ಪಿ ಹೋಗಿದೆ ಎಂಬುದು ಬಹುತೇಕ ಹಿರಿಯ ಶಾಸಕರ ಆಕ್ರೋಶ. ಹೀಗಾಗಿ ಬಂಡಾಯದ ಬಾವುಟ ಆರಿಸಲು ಅವರೆಲ್ಲ ಸಜ್ಜಾಗಿದ್ದಾರೆ. ಬೆಂಗಳೂರಿನಿಂದಲೇ ತೆಗೆದುಕೊಳ್ಳೋಣ. ವಿಜಯನಗರದ ಶಾಸಕ ಎಂ ಕೃಷ್ಣಪ್ಪ ಅವರು 4 ಅವಧಿಗೆ ಶಾಸಕರಾಗಿರುವವರು. ಇವರಿಗೆ ಮಂತ್ರಿಗಿರಿ ತಪ್ಪಿರುವುದು ತೀವ್ರ ಆಕ್ರೋಶಕ್ಕೆ ಗುರಿಯಾಗಿದೆ. ಡಿಕೆಶಿ ಮತ್ತು ಲೇಔಟ್ ಕೃಷ್ಣಪ್ಪ ಮಧ್ಯೆ ರಿಯಲ್ ಎಸ್ಟೇಟ್ ವಿಚಾರಕ್ಕೆ ಮನಸ್ತಾಪವಿದೆ. ಈ ಮನಸ್ತಾಪ ದ್ವೇಷಕ್ಕೆ ತಿರುಗಿಕೊಂಡ ಪರಿಣಾಮ ಡಿಕೆಶಿ ಅಗೇ ಸಾಧಿಸುತ್ತಿದ್ದಾರೆ. ಇದೇ ಕಾರಣಕ್ಕೆ ಅವಕಾಶ ಸಿಕ್ಕಾಗಲೆಲ್ಲ ಅಡ್ಡಗಾಲು ಹಾಕುತ್ತಾರೆ ಎಂಬ ಮಾತು ಕೃಷ್ಣಪ್ಪ ಅವರ ವಿಜಯನಗರದ ಮನೆಯಂಗಳದಲ್ಲಿ ಅನೇಕ ವರ್ಷಗಳಿಂದ ಕೇಳಿಬರುತ್ತಿದೆ. ಈ ಮಾತಿಗೆ ಪೂರಕ ಎಂಬಂತೆ ಯಾವತ್ತೂ ಡಿಕೆಶಿ ಮತ್ತು ಎಂ ಕೃಷ್ಣಪ್ಪ ಜೊತೆಯಾಗಿ ಕಾಣಿಸಿಕೊಂಡಿದ್ದೇ ಇಲ್ಲ. ಕೃಷ್ಣಪ್ಪ ಪುತ್ರ ಗೋವಿಂದರಾಜನಗರ ಶಾಸಕ ಪ್ರಿಯಾ ಕೃಷ್ಣ ಕೂಡ ಡಿಕೆಶಿ ಅವರೊಂದಿಗೆ ಅಂತರವಿಟ್ಟುಕೊಂಡಿದ್ದಾರೆ. ಡಿಕೆ ಮೊನ್ನೆ ಸಿಎಂ ಆದಾಗಲೂ ಈ ತಂದೆ ಮಗ ಅವರನ್ನು ಅಭಿನಂದಿಸಿದ್ದಾಗಲಿ ಶುಭ ಕೋರಿದ್ದಾಗಲಿ ಇಲ್ಲವೇ ಇಲ್ಲ. ಈಗ ಕೃಷ್ಣಪ್ಪ ಅವರನ್ನು ತಮ್ಮ ಸಂಪುಟಕ್ಕೆ ತೆಗೆದುಕೊಳ್ಳಲು ಡಿಕೆಶಿ ನಿರಾಕರಿಸಿದ್ದಾರೆ ಎಂಬ ಮಾತು ಹರಿದಾಡುತ್ತಿದೆ. ವಿಜಯನಗರ ಕ್ಷೇತ್ರದ ಕಾರ್ಯಕರ್ತರು ಡಿಕೆಶಿ ವಿರುದ್ಧ ಕೀಳುಮಟ್ಟದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. HD ಕುಮಾರಸ್ವಾಮಿ ಅವರ ಬೀಗರೂ ಆಗಿರುವ ಎಂ ಕೃಷ್ಣಪ್ಪ ಪುತ್ರನ ಸಮೇತ ಮುಂಬರುವ ಚುನಾವಣೆ ವೇಳೆಗೆ JDS ಸೇರಲಿದ್ದಾರೆ ಎಂಬ ಮಾತು ಈಗ ಹರಿದಾಡುತ್ತಿದೆ. ಹಾಗೇನಾದರೂ ಆಗಿ ಅವರು ಕಾಂಗ್ರೆಸ್ ತೊರೆದರೆ ಬೆಂಗಳೂರಿನಲ್ಲಿ ಕೈ ಪಕ್ಷಕ್ಕೆ ದೊಡ್ಡ ನಷ್ಟ ಖಚಿತ.
ಇನ್ನು ಗಾಂಧಿನಗರದ ಶಾಸಕ ದಿನೇಶ್ ಗುಂಡೂರಾವ್ ಮತ್ತೆ ಸಂಪುಟ ಸೇರ್ಪಡೆಯಾಗುತ್ತಾರೆ ಎಂದು ಭಾವಿಸಲಾಗಿತ್ತು. ಅವರಿಗೂ ಡಿಕೆಶಿ ಕೈಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿದ್ದ ಕಾರಣಕ್ಕೆ ಬಂಡೆ ಟಾರ್ಗೆಟ್ ಮಾಡಿದ್ದಾರೆ ಎಂಬ ಮಾತು ಕೇಳಿಬರುತ್ತಿದೆ. ದಿನೇಶ್ ಪತ್ನಿ ಟಬು ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬ್ರಾಹ್ಮಣರೇ ಇಲ್ಲದ ಸಂಪುಟ ರಚನೆಯಾಗಿದೆ. ಈ ಸಮುದಾಯದ RV ದೇಶಪಾಂಡೆ, ದಿನೇಶ್ ಗುಂಡೂರಾವ್ ಇಬ್ಬರನ್ನೂ ಹೊರಗಿಟ್ಟಿರುವುದು ಡಿಕೆಗೆ ಡ್ಯಾಮೇಜ್ ತರುವಂತೆ ಕಾಣುತ್ತಿದೆ. ವಿಜಯಪುರ ಜಿಲ್ಲೆಗೆ ಹೋದರೆ ಇಂಡಿಯಾ ಶಾಸಕ ಯಶವಂತರಾಯ ಪಾಟೀಲ್ ತಮಗೆ ಸಚಿವ ಸ್ಥಾನ ತಪ್ಪಲು ಸಚಿವ MB ಪಾಟೀಲ್ ಅವರೇ ನೇರ ಕಾರಣ ಎಂದು ಕಿಡಿಕಾರಿದ್ದಾರೆ. ಯುದ್ಧ ಆರಂಭವಾಗಿದೆ. 2028ರ ಚುನಾವಣೆಯಲ್ಲಿ ನಾನು ಶಾಸಕನಾಗಿರಬೇಕು ಇಲ್ಲವಾ ಆತ ಶಾಸಕನಾಗಿರಬೇಕು ಎನ್ನುವ ಮೂಲಕ ಅವರು ರಣಕಹಳೆ ಮೊಳಗಿಸಿದ್ದಾರೆ. ಮೂಲಗಳ ಪ್ರಕಾರ MB ಪಾಟೀಲ್ ಅವರ ದ್ವೇಷದ ರಾಜಕಾರಣಕ್ಕೆ ನೊಂದಿರುವ ಅವರು ಮುಂದಿನ ದಿನಗಳಲ್ಲಿ JDS ಅಥವಾ BJP ಕಡೆ ಮುಖ ಮಾಡಲು ಸಿದ್ಧರಾಗಿದ್ದಾರೆ. ಇಂಡಿ ಕ್ಷೇತ್ರದಲ್ಲಿ JDS ಪ್ರಬಲವಾಗಿದ್ದು ಟಿಕೆಟ್ ಭರವಸೆ ಸಿಕ್ಕರೆ ಪಕ್ಷಾಂತರ ಮಾಡಲು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಶಿವಮೊಗ್ಗ ಜಿಲ್ಲೆಗೆ ಹೋದರೆ ಭದ್ರಾವತಿ ಶಾಸಕ ಸಂಗಮೇಶ್ವರ್ ನಿರಂತರವಾಗಿ ಗೆಲ್ಲುತ್ತಾ ಬರುತ್ತಿರುವವರು, 4 ಸಲ ಶಾಸಕರಾಗಿರುವವರು. ಈವರೆಗೂ ಅವರಿಗೆ ಮಂತ್ರಿಯಾಗುವ ಯೋಗ ಸಿಕ್ಕಿಲ್ಲ. ಲಿಂಗಾಯತ ಕೋಟಾದಲ್ಲಿ ತಮಗೆ ಸಚಿವ ಸ್ಥಾನ ತಪ್ಪಿರುವುದಕ್ಕೆ ವಲಸೆ ಬಂದ ಲಕ್ಷ್ಮಣ ಸವದಿಗೆ ಅವಕಾಶ ಸಿಕ್ಕಿರುವುದೇ ಕಾರಣ. ಲಕ್ಷ್ಮಣ ಸವದಿ ಅವರಿಗೆ ಸ್ಥಾನ ಕಲ್ಪಿಸುವ ಸಲುವಾಗಿ ನನಗೆ ಮತ್ತು ನಮ್ಮ ಬೀಗರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರಿಗೂ ಮಂತ್ರಿಗಿರಿ ತಪ್ಪಿಸಲಾಗಿದೆ ಎಂದು ಸಂಗಮೇಶ್ವರ್ ಸಿಡಿದಿದ್ದಾರೆ. 136 ಸ್ಥಾನ ಗೆದ್ದಿರುವುದಕ್ಕೆ ಕಾಂಗ್ರೆಸ್ಸಿಗರಿಗೆ ಅಮ್ಮು ಬಂದಿದೆ. ನೊಂದ ಶಾಸಕರೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಇವರ ಅಹಂಕಾರ ಇಡಿಸುತ್ತೇವೆ ಎಂದು ಸವಾಲು ಹಾಕಿದ್ದಾರೆ ಸಂಗಮೇಶ್ವರ್. ಸ್ವಂತ ಬಲದ ಮೇಲೆ ಗೆಲ್ಲುತ್ತಾ ಬರುತ್ತಿರುವ, ಹಿಂದೆ ಪಕ್ಷೇತರರಾಗಿಯೂ ಸ್ಪರ್ಧಿಸಿ ಗೆದ್ದಿರುವ ಸಂಗಮೇಶ್ವರ್ 2028ಕ್ಕೂ ಸ್ವತಂತ್ರವಾಗಿಯೇ ಕಣಕ್ಕಿಳಿದರೆ ಅಚ್ಚರಿ ಇಲ್ಲ ಎನ್ನಲಾಗುತ್ತಿದೆ. ಇದೇ ಜಿಲ್ಲೆಯ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಕೂಡ ಮಂತ್ರಿ ಸ್ಥಾನ ಸಿಗದಿದ್ದಕ್ಕೆ ನೊಂದು ರಾಜೀನಾಮೆ ಮಾತನಾಡಿದ್ದು ತಮ್ಮ ರಾಜಕೀಯ ಗುರುವಿನ ಪುತ್ರ ಮಧು ಬಂಗಾರಪ್ಪ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಶಿವಮೊಗ್ಗ ರಾಜಕಾರಣದಲ್ಲಿ ಕೈ ನಾಯಕರ ಕಾಳಗಕ್ಕೆ ಕಾರಣವಾಗಬಹುದು. ಅವಿಭಜಿತ ಕೋಲಾರ ಜಿಲ್ಲೆಗೆ ಹೋದರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಗಳಿಗೆ ಸಂಪುಟದಲ್ಲಿ ಪ್ರಾತಿನಿಧ್ಯ ಸಿಗದಿರುವುದು ಆ ಜಿಲ್ಲೆಗಳ ವ್ಯಾಪ್ತಿಯಲ್ಲಿರುವ 8 ಶಾಸಕರಿಗೂ ಸಿಟ್ಟು ತಂದಿದೆ. 3 ಸಲ ಗೆದ್ದಿರುವ ಬಂಗಾರಪೇಟೆಯ ಶಾಸಕ ನಾರಾಯಣಸ್ವಾಮಿ ದಲಿತ ಕೋಟಾದಲ್ಲಿ ಮಂತ್ರಿ ಸ್ಥಾನ ಬಯಸಿದ್ದರು. ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ದ ಚಿಂತಾಮಣಿಯ MC ಸುಧಾಕರ್ ಕೂಡ ಮತ್ತೆ ಅವಕಾಶ ಸಿಗುವ ಭರವಸೆ ಹೊಂದಿದ್ದರು. ಸ್ವಂತ ವರ್ಚಸ್ಸಿನ ಮೇಲೆ ಬಾಗೇಪಲ್ಲಿಯಲ್ಲಿ ನಿರಂತರವಾಗಿ ಗೆಲ್ಲುತ್ತಿರುವ ಸುಬ್ಬಾರೆಡ್ಡಿ ಕೂಡ ಸಚಿವ ಸ್ಥಾನಕ್ಕಾಗಿ ತೀವ್ರ ಪ್ರಯತ್ನ ನಡೆಸಿದ್ದರು. ಇವರ್ಯಾರಿಗೂ ಅವಕಾಶ ಸಿಕ್ಕಿಲ್ಲ. ಈ ಪೈಕಿ ಸುಬ್ಬಾರೆಡ್ಡಿ ಕಾಂಗ್ರೆಸ್ ತೊರೆಯಲು ಈಗಾಗಲೇ ನಿರ್ಧರಿಸಿದ್ದಾರೆ. ಹಿಂದೆ 2 ಸಲ ಪಕ್ಷೇತರವಾಗಿ ನಿಂತು ಗೆದ್ದಿರುವ ಅವರು JDS ಅಥವಾ BJP ಸೇರುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಗೌರಿಬಿದನೂರಿನಿಂದ ಪಕ್ಷೇತರರಾಗಿ ಗೆದ್ದು ಕಾಂಗ್ರೆಸ್ ಸರ್ಕಾರ ಬೆಂಬಲಿಸಿದ್ದ ಪುಟ್ಟಸ್ವಾಮಿ ಗೌಡ ತಮ್ಮ ಅಳಿಯ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಅವರಿಗೆ ಮಂತ್ರಿ ಹುದ್ದೆ ಸಿಗುತ್ತದೆ ಎಂದು ವಿಶ್ವಾಸವಿಟ್ಟುಕೊಂಡಿದ್ದರು. ಈಗ ಅಳಿಯನಿಗೆ ಹುದ್ದೆ ತಪ್ಪಿರುವುದು ಅವರನ್ನೂ ನಿರಾಸೆಗೊಳಿಸಿದೆ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ಶಾಸಕರೊಳಗೆ ಒಗ್ಗಟ್ಟು ಇಲ್ಲದಿರುವುದು, ಪರಸ್ಪರ ಕಾಲೆಳೆಯುವ ಆಟದ ಪರಿಣಾಮ ಮಂತ್ರಿಮಂಡಲದಲ್ಲಿ ಒಬ್ಬರಿಗೂ ಅವಕಾಶ ಸಿಕ್ಕಿಲ್ಲ ಎನ್ನಲಾಗಿದ್ದು, ಈಗ ಯಾರು ಯಾರ ಕಾಲೆಳೆದರು ಎಂಬ ಮಾಹಿತಿ ಲೀಕ್ ಆದ ನಂತರ ಶಾಸಕರ ಕಚ್ಚಾಟ ಮತ್ತಷ್ಟು ಉಲ್ಬಣಗೊಂಡು ಪಕ್ಷಕ್ಕೆ ನಷ್ಟ ಉಂಟು ಮಾಡುವಂತೆ ಕಾಣುತ್ತಿದೆ. ಗೆಳೆಯರೇ, ತುಮಕೂರು ಜಿಲ್ಲೆಯಲ್ಲಿ ಗುಬ್ಬಿ ಶಾಸಕ ಶ್ರೀನಿವಾಸ್ ಮತ್ತು ಶಿರಾ ಕ್ಷೇತ್ರದ ಹಿರಿಯ ಶಾಸಕ TB ಜಯಚಂದ್ರ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಗಳಾಗಿದ್ದರು. ಈ ಇಬ್ಬರಿಗೂ ಸಚಿವ ಸ್ಥಾನ ತಪ್ಪಿರುವುದರ ಹಿಂದೆ ಉಪಮುಖ್ಯಮಂತ್ರಿ ಡಾಕ್ಟರ್ G. ಪರಮೇಶ್ವರ್ ಅವರ ಕೈವಾಡವಿರಬಹುದು ಎಂಬ ಅನುಮಾನ ಅವರ ಬೆಂಬಲಿಗರಲ್ಲಿದೆ. TB ಜಯಚಂದ್ರ ಕಾಂಗ್ರೆಸ್ ಪಕ್ಷದ ಅತಿ ಹಿರಿಯ ನಾಯಕ, 7 ಅವಧಿಗೆ ಶಾಸಕರಾಗಿರುವವರು. ಅದಕ್ಕಿಂತ ಹೆಚ್ಚಾಗಿ ರಾಜ್ಯದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಮತದಾರರಿರುವ ಕುಂಚಟಿಗ ಒಕ್ಕಲಿಗ ಸಮುದಾಯಕ್ಕೆ ಸೇರಿರುವವರು. ಇವರಿಗೆ ಮಂತ್ರಿಗಿರಿ ತಪ್ಪಿಸಲಾಗಿದೆ. DKಶಿ ಸಂಪುಟದಲ್ಲಿ ಗಂಗಟ್ಕಾರ್ ಒಕ್ಕಲಿಗರಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡಲಾಗಿದೆ ಎಂಬ ಕೂಗು ಎದ್ದಿದೆ. ಹಿಂದೆ 2013ರ ಚುನಾವಣೆಯಲ್ಲಿ ಪರಮೇಶ್ವರ್ ಸೋತಾಗ ತುಮಕೂರು ಜಿಲ್ಲೆಯಲ್ಲಿ ಜಯಚಂದ್ರ ಅವರನ್ನು ಮಂತ್ರಿ ಮಾಡಲಾಗಿತ್ತು. ಜಿಲ್ಲಾ ಉಸ್ತುವಾರಿಯನ್ನು ನೀಡಲಾಗಿತ್ತು. ಆಗಿನಿಂದ ಪರಮೇಶ್ವರ್ ಜೊತೆ ಜಯಚಂದ್ರ ಸಂಬಂಧ ಅಷ್ಟಕ್ಕಷ್ಟೇ.
ಯಾವುದೋ ಈಗೋ ಇಬ್ಬರ ನಡುವೆ ಬೆಳೆದು ಇವರನ್ನು ದೂರ ಮಾಡಿದೆ. ಈ ಹಿನ್ನೆಲೆ ಪರಮೇಶ್ವರ್ ತೆರೆಮರೆ ಆಟ ಆಡಿರಬಹುದಾ ಎಂಬ ಅನುಮಾನ ಜಯಚಂದ್ರ ಬೆಂಬಲಿಗರನ್ನು ಕಾಡುತ್ತಿದೆ. ಇನ್ನು ಗುಬ್ಬಿ ಶಾಸಕ ಶ್ರೀನಿವಾಸ್ ಡಿಕೆ ಶಿವಕುಮಾರ್ ಬೆಂಬಲಿಗರಾಗಿ ಗುರುತಿಸಿಕೊಂಡು ಪರಮೇಶ್ವರ್ ಅವರಿಂದ ಅಂತರ ಕಾಯ್ದುಕೊಂಡಿದ್ದರು. ತುಮಕೂರು ಹಾಲು ಒಕ್ಕೂಟದ ಅಧ್ಯಕ್ಷ ಹುದ್ದೆ ತಮ್ಮ ಪತ್ನಿಗೆ ಸಿಗದ ವಿಚಾರದಲ್ಲಿ ಪರಮೇಶ್ವರ್ ವಿರುದ್ಧ ಪರೋಕ್ಷ ವಾಗ್ದಾಳಿಯನ್ನು ನಡೆಸಿದ್ದರು. ಇದು ಮನಸ್ಸಿನಲ್ಲಿಟ್ಟುಕೊಂಡು ಪರಮೇಶ್ವರ್ ವಾಸುಗೆ ಇಂಟು ಮಾರ್ಕ್ ಹಾಕಿದರಾ ಎಂಬ ಚರ್ಚೆಯೂ ನಡೆಯುತ್ತಿದೆ. ಆದರೆ ಸಚಿವ ಸ್ಥಾನ ತಪ್ಪಿಸಿಕೊಂಡ ಈ ಇಬ್ಬರೂ ಶಾಸಕರು ಒಕ್ಕಲಿಗರಾಗಿರುವುದರಿಂದ ಇವರಿಗೆ ಅವಕಾಶ ಸಿಗದಿರುವುದರ ಹಿಂದೆ ಡಿಕೆಶಿ ನಿರ್ಣಯ ವರ್ಕ್ ಆಗಿರುವ ಸಾಧ್ಯತೆ ಇದೆ. ಈ ಪೈಕಿ ಶ್ರೀನಿವಾಸ್ ಮುಂದಿನ ರಾಜಕೀಯ ಹವಾಮಾನ ನೋಡಿಕೊಂಡು ಮತ್ತೆ JDS ಕಡೆ ಹೋದರೆ ಯಾರೂ ಅಚ್ಚರಿ ಪಡಬೇಕಿಲ್ಲ. ಅತ್ತ ಮೈಸೂರಿನಲ್ಲಿ ತನ್ವೀರ್ ಸೇಠ್ ತಮಗೆ ಮಂತ್ರಿಗಿರಿ ಸಿಗದ ಬಗ್ಗೆ ಆಕ್ರೋಶಗೊಂಡಿದ್ದು ಕ್ಷೇತ್ರದ ಜನರೊಂದಿಗೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿರಬೇಕಾ ಬೇಡವಾ ಎಂಬುದನ್ನು ನಿರ್ಧರಿಸುತ್ತೇನೆ ಎಂದು ಹೇಳಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ಪಕ್ಷಾಂತರದ ಸುಳಿವು ನೀಡಿದ್ದಾರೆ. ತಮಗೆ ಅವಕಾಶ ವಂಚನೆಯಾಗಿರುವುದರ ಹಿಂದೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಇರಬಹುದಾ ಎಂಬ ಅನುಮಾನ ಇವರನ್ನು ಕಾಡುತ್ತಿದೆ. ಇನ್ನು ಸಿದ್ದು ಬಣದ HC ಮಹದೇವಪ್ಪ, ಪಿರಿಯಾಪಟ್ಟಣ ವೆಂಕಟೇಶ್, 6 ಸಲ ಗೆದ್ದಿರುವ ಮುದ್ದೇಬಿಹಾಳದ ಅಪ್ಪಾಜಿ ನಾಡಗೌಡ, 7 ಸಲ ಗೆದ್ದಿರುವ ಮೊಣಕಾಲ್ಮೂರಿನ NY ಗೋಪಾಲಕೃಷ್ಣ, 5 ಸಲ ಗೆದ್ದಿರುವ ಸಿಂಧನೂರಿನ ಅಂಪನಗೌಡ ಬಾದರ್ಲಿ, ಕಾಗವಾಡದ ರಾಜು ಕಾಗೆ, ಚನ್ನಪಟ್ಟಣದ CP ಯೋಗೇಶ್ವರ್, 4 ಸಲ ಗೆದ್ದಿರುವ ಆಳಂದದ BR ಪಾಟೀಲ್, ಆನಗಲ್ನ ಶ್ರೀನಿವಾಸ್ ಮಾನೆ, 3 ಅವಧಿಗೆ ಗೆದ್ದಿರುವ ಧಾರವಾಡ ಪೂರ್ವದ ಅಬ್ಬಯ್ಯ ಪ್ರಸಾದ್, ಚಿಕ್ಕೋಡಿಯ ಗಣೇಶ್ ಉಕ್ಕೇರಿ, ಹೊನ್ನಾಳಿಯ ಶಾಂತನಗೌಡ ಹೀಗೆ 20ಕ್ಕೂ ಹೆಚ್ಚು ಮಂದಿ ಸಚಿವ ಸ್ಥಾನ ಸಿಗದ ಬಗ್ಗೆ ಅಸಮಾಧಾನಗೊಂಡಿದ್ದಾರೆ. ಒಬ್ಬೊಬ್ಬ ನಾಯಕರನ್ನು ದೂರುತ್ತಾ ಭಿನ್ನಮತೀಯ ಸಭೆಗಳನ್ನು ನಡೆಸಲು ಮುಂದಾಗಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಂಪುಟ ವಿಸ್ತರಣೆಯಲ್ಲಿ ತಾವು ಸೂಚಿಸಿದವರಿಗೆ ಮಂತ್ರಿ ಸ್ಥಾನ ನೀಡಿದ ಹೈಕಮಾಂಡ್ ಬಗ್ಗೆ ಸಿದ್ದರಾಮಯ್ಯ ತೀವ್ರ ಅಸಮಾಧಾನಗೊಂಡಿದ್ದಾರೆ ಎನ್ನಲಾಗಿದ್ದು, ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರದೆ ತಮ್ಮ ಪ್ರತಿಭಟನೆ ಮತ್ತು ಎಚ್ಚರಿಕೆ ರವಾನಿಸಿದ್ದಾರೆ. ಹಾವೇರಿ ಜಿಲ್ಲೆಯ ಬ್ಯಾಡಗಿ ಕ್ಷೇತ್ರದ ಶಾಸಕ, ಕುರುಬ ಸಮುದಾಯದ ನಾಯಕ ಬಸವರಾಜ ಶಿವಣ್ಣನವರಿಗೆ ಮತ್ತು ಪರಿಷತ್ ಸದಸ್ಯೆ ಉಮಶ್ರೀ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಸಿದ್ದು ಕೋರಿದ್ದರು ಎನ್ನಲಾಗಿದ್ದು, ಇವರಿಬ್ಬರ ಬದಲಿಗೆ ಚಿಕ್ಕಮಗಳೂರು ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಹೆಸರು ಪಟ್ಟಿಯಲ್ಲಿ ಬಂದಿದ್ದರಿಂದ ಅವರು ಆಕ್ರೋಶಗೊಂಡು ಸುರ್ಜೇವಾಲಾ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೊನೆಯ ಕ್ಷಣದಲ್ಲಿ ಗಾಯತ್ರಿ ಶಾಂತೇಗೌಡರ ಪ್ರಮಾಣ ವಚನಕ್ಕೆ ಬ್ರೇಕ್ ಹಾಕಿಸಿ ಮುಗುಮ್ಮಾಗಿ ಮನೆಯಲ್ಲಿ ಕುಳಿತು ರಾಜಭವನ ಕಾರ್ಯಕ್ರಮಕ್ಕೆ ಗೈರು ಹಾಜರಾಗಿದ್ದಾರೆ. ಕೇವಲ ಒಂದು ಮಂತ್ರಿ ಸ್ಥಾನ ಕೊಡಿಸುವ ವಿಚಾರದಲ್ಲಿ ಸಿದ್ದು ಅತೃಪ್ತಿ ಹೊಂದಿದಂತೆ ಕಂಡುಬಂದರೂ ಅವರ ಮನದಾಳದಲ್ಲಿ ಡಿಕೆಶಿ ಸರ್ಕಾರದ ನಡೆ ಬಗ್ಗೆ ಮತ್ತು ಬಂಡೆಗೆ ಕುಮ್ಮಕ್ಕು ನೀಡುತ್ತಿರುವ ವರಿಷ್ಠರ ಬಗ್ಗೆ ಅವ್ಯಕ್ತ ನೋವು ಹೆಚ್ಚುತ್ತಿದೆ. ಇದು ಸಿಡಿಯುವ ಅಂತ ಮುಟ್ಟಿದರೆ ಅದರ ಸುಳಿವಿನ ವಾಸನೆ ಅಸಮಾಧಾನಿತ ಶಾಸಕರಿಗೆ ತಟ್ಟಿದರೆ ಭಿನ್ನಮತದ ಬಿರುಗಾಳಿ ಏಳುವ ದಿನಗಳು ದೂರವಿಲ್ಲ. ಈ ಬಂಡಾಯದ ಬೆಂಕಿ ಒಂದು ಸಲ ಒತ್ತಿಕೊಂಡರೆ JDS ಮತ್ತು BJP ಅದರಲ್ಲಿ ಚಳಿ ಕಾಯಿಸಿಕೊಳ್ಳುವ ಅವಕಾಶ ಮಿಸ್ ಮಾಡಿಕೊಳ್ಳಲ್ಲ ಎಂಬ ವಿಶ್ಲೇಷಣೆ ರಾಜಕೀಯ ವಲಯದಲ್ಲಿ ನಡೆಯುತ್ತಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.